ಅಮ್ಮ, ಈ ವಿಷಯನ ಇಲ್ಲೇ ಬಿಟ್ಟು ನಾಳೆ ಮಾತಾಡೋಣ. ಅಷ್ಟರಲ್ಲಿ ಎಲ್ರೂ ಮನಸ್ಸು ಸ್ವಲ್ಪ ಹಗರಾಗಿರುತ್ತೆ. ಓಹೋ, ಮತ್ತೆ ಮತ್ತೆ ನಿನ್ನಮ್ಮ ಹೇಗ್ ಸೋಲ್ತಾಳೆ ಅಂತ ನೋಡೋ ಆಸೆನ ನಿನಗೆ? ಹಾಗಲ್ಲಮ್ಮ, ಸಿಂಧು ಯಾಕಾದರೂ ಮಾಡಿದ್ಲು ಅಂತ. ಅವಳು ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಅಮ್ಮ ಪ್ಲೀಸ್. ನನ್ನ ಮನೆಯಲ್ಲಿ ಸುಳ್ಳು ಹೇಳೋರ್ಗೆ, ದ್ರೋಹ ಮಾಡೋರ್ಗೆ ಜಾಗ ಇಲ್ಲ. ಅಮ್ಮ ಸಿಂಧು. ಸಿಂಧು 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 ಆ ಹೆಸರು ಕೇಳಿದ್ರೆ ನನಗೆ ಹುಚ್ಚಿಡಿಯತ್ತೆ. ಈಗ ಅವಳನ್ನ ಈ ಮನೆಯಿಂದ ಆಚೆ ಕಳಿಸ್ತೀಯೋ ಅಥವಾ ನಾನೇ ಮನೆ ಬಿಟ್ಟು ಆಚೆ ಹೋಗ್ಲೋ? ಭೈರವಿ ಅವರೇ ಬನ್ನಿ. ಎಲ್ಲಿಗ್ ವಿರಾಟ್? ಕೊನೆಯದಾಗಿ ಅಮ್ಮಂಗೇನಾದ್ರೂ ಹೇಳೋದಿದ್ರೆ ಹೇಳ್ಬಿಡಿ. ಹೇಳೋಕೇನಿದೆ? ನಾನಿಲ್ಲಿಗೆ ಬಂದಿದ್ದ ಕಾರಣ ಅತ್ತೆಗೂ ಆಲ್ರೆಡಿ ಗೊತ್ತಾಗಿದ್ಯಲ್ಲ. ಅವ್ರು ಅನ್ಕೊಂಡಿದ್ದು ಎಲ್ಲ ನಿಜ ಅಲ್ಲ ಅಲ್ವಾ? ನೀವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ. ಮತ್ತೆ ಯಾವಾಗ ಬರ್ತಿರೋ ಇಲ್ವೋ ಗೊತ್ತಿಲ್ಲ. ನಮ್ಮಮ್ಮಂಗೆ ಏನೇನು ಹೇಳಬೇಕೋ ಎಲ್ಲ ಹೇಳ್ಬಿಟ್ಟು ಹೋಗ್ಬಿಡಿ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಯಾವ ಗೊಂದಲನೂ ಇರಬಾರ್ದು. ಅಮ್ಮ, ಭೈರವಿ ಅವರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ಯಲ್ಲ, ನೋಡು ಹೊರಟಿದ್ದಾರೆ. ಭೈರವಿ ಅಲ್ಲ, ಸಿಂಧು. ಭೈರವಿ ಅನ್ನೋ ವೇಷದಲ್ಲಿ ನಮ್ಮನ್ನೆಲ್ಲ ಏಮಾರಿಸ್ದವಳು. ನಿನಗೆ ಭೈರವಿ ಅನ್ನೋ ಹೆಸರಲ್ಲಿ, ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಮಾಡಿದವಳು. ಈ ಮನೆಗೆ ನಿಮ್ಗೆ ಅಷ್ಟೇ ಯಾಕೆ, ನನಗೂ ಮೋಸ ಮಾಡಿ ಈ ಮನೆ ಬಿಟ್ಟು ಹೊರಟಿದ್ದಾರೆ. ಇನ್ನು ಒಂದು ನಿಮಿಷನೂ ನಮ್ಮ ಮನೆಯಲ್ಲಿದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮೊದಲು ಆಚೆ ಕಳಿಸೋಳ್ಳ. ನೀವ್ ಕೋಪ ಮಾಡ್ಕೊಂಡಿರೋದಕ್ಕೆ ಅರ್ಥ ಇದೆ. ಈಗ ಯಾವ್ದಕ್ಕೂ ಉತ್ತರ ಹೇಳೋ ಸ್ಥಿತಿಲ್ ನಾನಿಲ್ಲ. ಹೇಳೋದು ಬೇಕಾಗಿಲ್ಲ. ಸಾರಿ, ನನ್ನಿಂದ ತಪ್ಪಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ಡೋಂಟ್ ಕಾಲ್ ಮಿ ಅತ್ತೆ. ಆ ಯೋಗ್ಯತೆ ನಿನಗಿಲ್ಲ. ಗೆಟ್ ಔಟ್.